ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದ ಸ್ಕಿಲ್ ಸ್ಟುಡಿಯೋಗೆ ನಿಮಗೆ ಆತ್ಮೀಯವಾದ ಸ್ವಾಗತ. ಇವತ್ತು ನಾನು ಪಿಕೋ ಫಾಲ್ ಮಷೀನಿಂದ ಎಂಬ್ರಾಯ್ಡ್ರಿ ಹೇಗೆ ಮಾಡಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. ಬ್ಲೌಸ್ ಮೇಲೆ ನೋಡಿ, ದೊಡ್ಡದಾಗಿ ಮಷೀನ್ ಮೋಟ್ರ್ ಹಾಕ್ಕೊಂಡಿದ್ದೀನಿ. ಆ ಥರ ಒಂದು ಮೋಟ್ರ್ ಬೇಕಾಗುತ್ತೆ ಪಿಕೋ ಫಾಲ್ ಮಷೀನಿಗೆ. ಮತ್ತು ನೋಡ್ಬೋದು ನೀವು. ಆ್ಯಂಡ್ ಇನ್ನೂ ಒಂದು ಪಿಕೋ ಫಾಲ್ ಮಷೀನ್ ಇದೆ ನನ್ನ ಕಡೆ ಎಕ್ಸ್ಟ್ರಾ, ಅದು ಇಲ್ಲಿದೆ ನೋವೆಲ್ ಕಂಪ್ನಿದು. ನಾನೊಂದು ಎಕ್ಸ್ಟ್ರಾ ಹಾಕಿ ಇಟ್ಟಿದ್ದೀನಿ. ಈ ಥರ ಕಾಲಿಂದ ನಾನು ಪ್ರೆಸ್ ಮಾಡಿ ಫಾಲ್ ಹಚ್ತೀನಿ ಕೆಳಗಡೆ ಕೂತ್ಕೊಂಡು. ನೀವು ನೋಡ್ಬೋದು, ಇದು ಬರೀ ಪಿಕೋ ಫಾಲ್ ಸಲುವಾಗಿ ಸಪ್ರೇಟಾಗಿ ಇಟ್ಟಿರೋದು. ಇದರಿಂದನೂ ನಾವು ಎಂಬ್ರಾಯ್ಡ್ರಿ ಹಾಕೋಬೋದು. ಈ ಥರ ಪ್ಲೇಟ್ ಚೇಂಜ್ ಮಾಡಬೇಕು ಎಂಬ್ರಾಯ್ಡ್ರಿ ಹಾಕಬೇಕಂದ್ರೆ. ಇವಾಗ ನಾನು ಪಿಕೋ ಫಾಲ್ ಸೆಟ್ಟಿಂಗ್ ಹಾಕಿಟ್ಟಿದ್ದೀನಿ. ಪ್ಲೇಟ್ ಇದೆ ಇದಕ್ಕೆ ಪಿಕೋ ಫಾಲ್ದು. ಇದು ಬಂದುಬಿಟ್ಟು ಎಂಬ್ರಾಯ್ಡ್ರಿ ಮಷೀನ್ ಸಲುವಾಗಿ ಈ ಥರ ಪ್ಲೇಟ್ ಚೇಂಜ್ ಮಾಡಿ ಇಟ್ಟಿದ್ದೀನಿ. ನನಗೆ ಜಾಸ್ತಿ ಟೈಮ್ ಸಿಗೋದಿಲ್ಲ ಅಂತ ಹೇಳಿ ನಾನು ಒಂದು ಸಪ್ರೇಟಾಗಿ ಪಿಕೋ ಫಾಲ್ ಮಷೀನ್ಗೆ ಇಟ್ಟಿದ್ದೀನಿ. ಮತ್ತು ಈ ಥರ ಪ್ಲೇಟ್ ಚೇಂಜ್ ಮಾಡಿ ಇದು ಬರೀ ಎಂಬ್ರಾಯ್ಡ್ರಿ ಸಲುವಾಗಿ ಇಟ್ಟಿದ್ದೀನಿ. ನನ್ನ ಶಾಪಲ್ಲಿ ಸ್ವಲ್ಪ ಸ್ಪೇಸ್ ಕಮ್ಮಿ ಇದೆ, ಸೊ ಹಾಗಾಗಿ ನಾನು ಈ ಥರ ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ ಮಷೀನು. ನೋಡ್ಬೋದು ನಾನು ಯಾವ ಥರ ಮಷೀನ್ ಇಟ್ಟಿದ್ದೀನಿ ಅಂತ ಹೇಳಿ. ಸ್ವಲ್ಪ ಜಾಗ ಕಮ್ಮಿ ಇರೋದ್ರಿಂದ ನಾನು ಕೆಳಗಡೆನೇ ಮಷೀನ್ ಅಡ್ಜಸ್ಟ್ ಮಾಡಿ ಇಟ್ಟಿದ್ದೀನಿ. ನಡೆಯುತ್ತೆ ಪಿಕೋ ಫಾಲಿಗಂದರೆ ನಾವು ಬೇರೆ ಒಂದು ಮೋಟ್ರ್ ಹಾಕ್ಕೊಂಡು ಇಟ್ಕೊಳ್ಬೋದು. ಇದು ನಂದು ಎಂಬ್ರಾಯ್ಡ್ರಿ ಮಷೀನು. ನಾನು ಮೊದಲನೇದಾಗಿ ರಿಂಗ್ ಹಾಕ್ಕೊಂಡು ತೊಗೊಳ್ತಾ ಇದ್ದೀನಿ. ಒಂದು ಕಾಟನ್ ಫ್ಯಾಬ್ರಿಕ್ ತೊಗೋಬೋದು. ತೊಗೊಂಡು ಸರಿಯಾಗಿ ಟೈಟ್ ಮಾಡ್ಕೊರಿ. ಲೂಸ್ ಇದ್ದರೆ ನಮಗೆ ಎಂಬ್ರಾಯ್ಡ್ರಿ ಸರಿಯಾಗಿ ಬರೋದಿಲ್ಲ. ಸೊ ಈ ಥರ ನಟ್ಟನ್ನು ಟೈಟ್ ಮಾಡ್ಕೊಂಡು ತೊಗೊಳ್ಳಿ. ಆಮೇಲೆ ಬಟ್ಟೆ ಹೇಗೆ ಬೇಕಿದ್ರೆ ಸರಿಯಾಗಿ ಜಗ್ಗಿ ಟೈಟ್ ಮಾಡ್ಕೊಳ್ಳಿ. ಲೂಸ್ ಇದ್ದರೆ ಎಂಬ್ರಾಯ್ಡ್ರಿ ಲೂಸಾಗಿರುತ್ತೆ, ಅಂದರೆ ಸ್ವಲ್ಪ ನೀಟಾಗಿ ಬರೋದಿಲ್ಲ. ನೋಡ್ಬೋದು ನೀವು. ಇದು ನಂಬರ್ ಬಂದುಬಿಟ್ಟು ನಮಗೆ ಎಂಬ್ರಾಯ್ಡ್ರಿ ಹಾಕೋಕ್ಕೆ ಯೂಸ್ ಆಗುತ್ತೆ ಇದು ಸೆಟ್ಟಿಂಗು. ಆ್ಯಂಡ್ ಈ ಥರ ಹ್ಯಾಂಡ್ ಬ್ರೇಕ್ ಇರುತ್ತೆ. ಲೆಗ್ಗಿಂದ ನಾವು ಪ್ರೆಸ್ ಮಾಡಬೇಕು. ನೋಡಿ, ಈ ಥರ ಪ್ರೆಸ್ ಮಾಡಿದ್ರೆ ನಮ್ಮದು ಎಂಬ್ರಾಯ್ಡ್ರಿ ಡಿಸೈನ್ ರೆಡಿ ಆಗುತ್ತೆ. ಈ ಥರ 1 to 0 ಇಂದ 5ವರೆಗೂ ನಂಬರ್ ಇದೆ. ನಾವು ಈ ಥರ ಮಾಡ್ಕೊಳ್ಬೇಕು. ಮಾಡಿದಾಗ ಈ ಥರ ನೀಡಲು ಅಳ್ಳಾಡುತ್ತೆ. ಆವಾಗೇ ನಮ್ಮದು ಎಂಬ್ರಾಯ್ಡ್ರಿ ನೀಟಾಗಿ ಬರೋಕ್ಕೆ ಸಾಧ್ಯ. ಇವಾಗ ನೋಡಿ, ನಾನು ಸುಮ್ಮನೆ ಒಂದು ರಫಾಗಿ ಸ್ಟಿಚ್ ಮಾಡ್ಕೊಂಡು ತೊಗೊಂಡೆ. ದಾರ ಸರಿಯಾಗಿ ಬರುತ್ತಿಲ್ಲ ಅಂತೇಳಿ ಚೆಕ್ ಮಾಡಿಕೊಂಡೆ. ಇವಾಗ 2 ನಂಬರ್ ಇಟ್ಕೊಂಡು ನಾನು ಸ್ಟಿಚಸ್ ಹಾಕೋತಾ ಇದ್ದೀನಿ ಸ್ಟ್ರೇಟಾಗಿ. ಬೇಸಿಕಲ್ಲಿ ಇದನ್ನು ಪ್ರಾಕ್ಟೀಸ್ ಮಾಡೋದು ಭಾಳ ಮುಖ್ಯ. ಇದೇನಿಲ್ಲ ಅಂದ್ರೆ 10 ಇಲ್ಲ 20 ಟೈಮ್ಸ್ ಮಾಡ್ಬೋದು ನೀವು ಪ್ರಾಕ್ಟೀಸು. ಆ್ಯಂಡ್ ಸೆಕೆಂಡ್ ನೋಡ್ಬೋದು, ನಾನು 4 ಇಂದ 0 ಮಾಡ್ತಾಯಿದ್ದೀನಿ. ಈ ಥರ ಡಾಟ್ ಹಾಕೋತಾ ಇದ್ದೀನಿ. ನಮಗೆ ಬೇಕಿದ್ರೆ ದೊಡ್ಡದಾಗಿ ಭೀ ಮಾಡ್ಕೋಬೋದು, ಸಣ್ಣದಾಗಿ ಮಾಡ್ಕೋಬೋದು. ಈ ಥರ ಡಾಟ್ಸ್ನ ನಮಗೆ ಎಂಬ್ರಾಯ್ಡ್ರಿ ಡಿಸೈನ್ಗೆ ಇದನ್ನು ಭಾಳ ಯೂಸ್ ಆಗುತ್ತೆ. ಪ್ರತಿಯೊಂದು ಡಿಸೈನು ನೀವು 10 ಇಲ್ಲ 20 ಟೈಮ್ಸ್ ನೀವು ಮಾಡ್ಬೋದು. ನೀಟಾಗಿ ಬರುತ್ತಿದೆ ಅಂದರೆ ಒಂದು 5 ಟೈಮ್ಸ್ ಮಾಡ್ಬೋದು ಪ್ರಾಕ್ಟೀಸು. ಬಟ್ ಪ್ರಾಕ್ಟೀಸ್ ಇಲ್ಲಿ ಮೇನ್ ಇದೆ. ನೋಡಿ ಹೇಗೆ ಮಾಡ್ತಾಯಿದ್ದೀನಿ ಅಂತ. ಇವಾಗ ನಾನು ಸ್ವಲ್ಪ ಜಿಗ್ಜಾಗ್ ತೊಗೋತಾ ಇದ್ದೀನಿ. ಇದು 2 ನಂಬರ್ ಮೇಲೆ ಇಟ್ಕೊಂಡು ತೊಗೊಂಡಿದ್ದೀನಿ. ನಾವು ಒಂದೇ ಸಲ 2 ನಂಬರ್ ಮೇಲೆ ಸೆಟ್ ಮಾಡಿ ಇಟ್ಕೊಂಡು ನಟ್ಟು ಟೈಟ್ ಮಾಡಿ ಭೀ ನಾವು ಈ ಥರ ಮಾಡ್ಕೋಬೋದು. ಇವಾಗ ನಾನು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ, ಅಂದರೆ ಇದು 3 ನಂಬರ್ ಮೇಲೆ ಸೆಟ್ ಮಾಡಿದ್ದೀನಿ. ನೋಡಿ ಇವಾಗ ಹೇಗೆ ಬರ್ತಾಯಿದೆ ಅಂಥೇಳಿ. ನಮಗೆ ಯಾವ ಸೈಜ್ ಬೇಕು ಆ ಸೈಜ್ ನಾವು ಪ್ರಾಕ್ಟೀಸ್ ಮಾಡ್ಬೋದು. ನಾವು ಏನು ಸೆಟ್ಟಿಂಗ್ ಮಾಡಬೇಕಂದ್ರೆ ನಮಗೆ ಬರೀ ಇಲ್ಲಿ ರಿಂಗನ್ನು ಅಳ್ಳಾಡಿಸ್ಬೇಕು. ರಿಂಗೇ ನಮಗೆ ಮೇನೆ. ಹೇಗೆ ಮೂವ್ ಮಾಡಬೇಕು ಅನ್ನೋದು ನಾವು ಪ್ರಾಕ್ಟೀಸ್ ಮಾಡಬೇಕು. ಮೇನು ನಮ್ಮದೇ ರಿಂಗು. ಇದು ನಾನು 3 ನಂಬರ್ ಮೇಲೆ ಸೆಟ್ ಮಾಡಿ ಇಟ್ಕೊಂಡು ನಾನು ಮಾಡ್ತಾಯಿದ್ದೀನಿ. ಬಿಗಿನರ್ಸ್ಗಳಿಗೆ ಏನು ಮಾಡಬೇಕಂದ್ರೆ ನಾವು ನಂಬರ್ ಸೆಟ್ ಮಾಡಿಟ್ಟೇ ನಾವು ಪ್ರಾಕ್ಟೀಸ್ ಮಾಡ್ಬೋದು. ಇವಾಗ ನಾನು ನಂಬರ್ ಸೆಟ್ ಮಾಡೋದಿಲ್ಲ, ಡೈರೆಕ್ಟಾಗಿ ನಾನು ಹಾಕ್ಬಿಡ್ತೀನಿ ಎಂಬ್ರಾಯ್ಡ್ರಿ. ಆ್ಯಂಡ್ ಡ್ರಾ ಕೂಡ ನಾನು ಮಾಡ್ಕೋದಿಲ್ಲ.
ನೋಡಿ ಹೇಗೆ ಮಾಡ್ತಾ ಇದ್ದೇನೆ ಅಂತೇಳಿ. ಮೇಲಿಂದ ಸ್ವಲ್ಪ ದಾರ ಸೇಮ್ ಇದರಿಂದ ಬರಬೇಕು. ಸ್ವಲ್ಪ ಲೂಸ್ ಬಂದರೂ ಎಂಬ್ರಾಯ್ಡ್ರಿ ಸರಿಯಾಗಿ ಕಾಣಿಸೋದಿಲ್ಲ, ಲೂಸ್ ಆಗಿರುತ್ತೆ. ಮೇಲಿರೋ ದಾರ ಸ್ವಲ್ಪ ಟೈಟ್ ಬಂದರೂ ಕೆಳಗಿರೋ ಬಾಬಿನ್ ದಾರ ವೈಟ್ ಆಗಿ ನಮಗೆ ಕಾಣಿಸುತ್ತೆ. ನೋಡಿ ಹೇಗೆ ಬರ್ತಾ ಇದೆ ಅಂತ. ಇದು ನಾನು 3 ನಂಬರ್ ಮೇಲೆ ಇಟ್ಕೊಂಡು ಸೆಟ್ ಮಾಡಿ ಹಾಕ್ತಾಯಿದ್ದೀನಿ. ನಮಗೆ ಜಿಗ್ಜಾಗದು ಮಾಡೋದಿದ್ದರೆ 1 ನಂಬರ್ ಸೆಟ್ ಮಾಡಿಟ್ರೆ ಸಾಕು, ನಮ್ಮದು ಎಂಬ್ರಾಯ್ಡ್ರಿ ಡಿಸೈನ್ ಸರಿಯಾಗಿ ಬರುತ್ತೆ. ನಾವು ಬರೀ ರಿಂಗ್ ಮಾತ್ರ ಮೂವ್ ಮಾಡಬೇಕು, ಆ ಕಡೆ ಈ ಕಡೆ ತಾನೇ ಅದು ಡಿಸೈನ್ ಬರುತ್ತೆ. ಬಟ್ ಇದರಲ್ಲಿ ನನಗೆ ಬರುತ್ತೆ ಅಂಥೇಳಿ ನಾನು ಇಷ್ಟು ಈಸಿ ಅನ್ನಿಸ್ತಾ ಇದೆ ನಿಮಗೆ. ಬಟ್ ಮಾಡಿದ್ರೇ ಗೊತ್ತಾಗುತ್ತೆ. ಸ್ವಲ್ಪ ಕಷ್ಟ ಆಗುತ್ತೆ ಕಲಿಯುವಾಗ, ಬಟ್ ಪ್ರಾಕ್ಟೀಸ್ ಮಾಡಿ ಬಂದೇ ಬರುತ್ತೆ. ನಮ್ಮ ಬ್ಲೌಸ್ ನಾವೇ ಮನೆಯಲ್ಲೇ ಹಾಕ್ಕೊಳ್ಬೋದು, ಹೊರಗಡೆ ತುಂಬ ಕಾಸ್ಟ್ಲಿನೇ ಇದೆ. ಇವಾಗ ನೋಡಿ ಮೇಲಿಂದ ದಾರ ಸ್ವಲ್ಪ ಟೈಟ್ ಬಂದಿರೋದ್ರಿಂದ ನಮ್ಮದು ಫಸ್ಟ್ ಡಾಟು ವೈಟ್ ದಾರ ಕಾಣಿಸ್ತಾ ಇದೆ. ನಾನು ಮತ್ತೆ ಸ್ವಲ್ಪ ಲೂಸ್ ಮಾಡ್ಕೊಂಡಿದ್ದೀನಿ, ಆವಾಗ ನಾನು ಎಂಬ್ರಾಯ್ಡ್ರಿ ಸರಿಯಾಗಿ ಬಂದಿದೆ ನೋಡಿ. ಮನೆಯಲ್ಲಿ ಕುಳಿತುಕೊಂಡೇ ನೀವು ಸರಿಯಾಗಿ ಕಲಿಬೋದು. ಆ್ಯಂಡ್ ಇವಾಗೆಲ್ಲ ಮ್ಯಾರೇಜ್ ಸೀಸನ್, ಫಂಕ್ಷನ್ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಬ್ಲೌಸ್ ನೀವು ಮನೆಯಲ್ಲೇ ರೆಡಿ ಮಾಡ್ಕೊಂಡು ತೊಗೊಳ್ಬೋದು. ಇವಾಗ ನಾನು ಸ್ಟಿಚಿಂಗ್ ಮತ್ತು ಬ್ಲೌಸ್ ಹೇಗೆ ಕಟಿಂಗ್ ಮಾಡೋದು ಎಲ್ಲ ಒಂದೊಂದಾಗಿ ಹೇಳ್ಕೊಡ್ತೀನಿ. ಎಲ್ಲರೂ ಕಲಿಬೋದು ನೀವು ಮನೆಯಲ್ಲೇ ಕೂತ್ಕೊಂಡು. ನೋಡಿ ಒಂದು ಸ್ವಲ್ಪ ಡಿಸೈನ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ನಿಮಗೆ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಬೇರೆ ಡಿಸೈನ್ಸ್ ಹಾಕ್ತೀನಿ. ಒಂದೊಂದಾಗಿ ಒಂದು ವಿಡಿಯೋದಲ್ಲಿ ನಾನು ನಿಮಗೆ 8 ಡಿಸೈನ್ ಹಾಕ್ತೀನಿ. ನೀವು ಅದನ್ನು ಪ್ರಾಕ್ಟೀಸ್ ಮಾಡಿ ಮತ್ತು 8 ದಿನ ಆಗಲ್ಲ ಮತ್ತು ನೆಕ್ಸ್ಟ್ ಡಿಸೈನ್ ನಾನು ಹಾಕ್ತಿದ್ದೀನಿ. ಅಂದರೆ ನಿಮಗೂ ಪ್ರಾಕ್ಟೀಸ್ ಮಾಡೋಕ್ಕೆ ಟೈಮ್ ಬೇಕಲ್ವಾ. ಇದಕ್ಕೇನು ನಾವು ಬೇರೆ ಮಷಿನ್ ತೊಗೊಳ್ಬೇಕಂತೇನಿಲ್ಲ, ಅದೇ ಮಷಿನ್ಲೇ ನಾವು ಪಿಕೋ ಫಾಲ್ ಭೀ ಮಾಡ್ಬೋದು ಮತ್ತು ವಿತ್ ಎಂಬ್ರಾಯ್ಡ್ರಿ ಭೀ ಮಾಡ್ಬೋದು. ಬರೀ ನಮಗೆ ಪ್ಲೇಟ್ಸ್ ಅಷ್ಟೇ ಚೇಂಜ್ ಮಾಡ್ಕೊಳ್ಬೇಕು, ಎಂಬ್ರಾಯ್ಡ್ರಿ ಮತ್ತು ಪಿಕೋ ಫಾಲ್ದು. ಒಂದು ಚೇಂಜ್ ಮಾಡೋಕ್ಕೆ ಒಂದು 5 ಮಿನಿಟ್ಸ್ ಅಷ್ಟೇ ಬೇಕಾಗುತ್ತೆ. ಎರಡು ಕೆಲಸ ಮಾಡ್ಬೋದು. ನಾನು ಯಾಕೆ ಸಪ್ರೇಟ್ ಇಟ್ಟಿದ್ದೀನಿ ಅಂದರೆ ನನಗೆ ಟೈಮ್ ಸಿಗೋದಿಲ್ಲ. ಕೆಲವೊಂದು ಸಲ ಶಾಪಲ್ಲಿ ಅರ್ಜೆಂಟಾಗಿ ಪಿಕೋ ಫಾಲ್ ಸ್ಯಾರೀಸ್ ಅದು ಬಂದರೆ ನಾವು ಅರ್ಜೆಂಟಾಗಿ ಮಾಡಿಕೊಡ್ತೀವಿ 1 ಡೇನಲ್ಲೇ. ನಮಗೆ ಪ್ಲೇಟ್ ಚೇಂಜ್ ಮಾಡೋಕ್ಕೂ ಟೈಮ್ ಇರೋದಿಲ್ಲ, ಕೆಲವೊಂದು ಸಲ ಊಟ ಮಾಡೋಕ್ಕೆ ಟೈಮ್ ಇರೋದಿಲ್ಲ. ಸೊ ಹಾಗಾಗಿ ನಾನೊಂದು ಸಪ್ರೇಟಾಗಿ ಮಷಿನು ಅದ್ರ ಸಲುವಾಗಿ ಇಟ್ಟಿದ್ದೀನಿ, ಪಿಕೋ ಫಾಲ್ ಮಾಡೋ ಸಲುವಾಗಿ. ಕೆಲವೊಂದು ಸಲ ಕ್ಲಾಸಿಗೆ ಹುಡುಗಿಯರು ಸ್ಟೂಡೆಂಟ್ಸ್ ಇರ್ತಾರಲ್ಲ, ಸೊ ಅವರು ವರ್ಕ್ ಮಾಡ್ತಾರಲ್ಲ, ಹಾಗಾಗಿ ನಮಗೆ ಪಿಕೋ ಫಾಲ್ ಮಾಡೋಕ್ಕೆ ಟೈಮ್ ಸಿಗೋದಿಲ್ಲ. ಅದ್ರ ಸಲುವಾಗಿ ನಾನು ಒಂದು ಎಕ್ಸ್ಟ್ರಾ ಮಷಿನ್ ಇಟ್ಟಿದ್ದೀನಿ ಪಿಕೋ ಫಾಲಿಗೆ. ನನ್ನ ಮಷಿನ್ ಬಂದುಬಿಟ್ಟು ಎಲ್ಲ ಮೋಟ್ರಿಂದನೇ, ಅಂದರೆ ನಮಗೆ ಸ್ವಲ್ಪ ಹೈರಾಣ ಅನಿಸೋದಿಲ್ಲ. ಮೋಟ್ರಿದ್ರೆ ಕಾಲು ತೊಳೆಯೋದಾಗೋದಿಲ್ಲ. ಈ ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ಲೈಕ್ ಮಾಡಿ, ಫ್ರೆಂಡ್ ಜೊತೆ ಶೇರ್ ಮಾಡಿ. ಪ್ಲೀಸ್ ಕವಿತಾ ಸ್ಟುಡಿಯೋ ಚಾನಲ್ನ ಸಬ್ಸ್ಕ್ರೈಬ್